ಹೊಸನಗರ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಬರುವಂತಹ ರುಸುಮನಾಯ್ಕ ಇವರು ನನ್ನ ಅಮ್ಮನ ಸ್ವಂತ ತಮ್ಮ. ಸುಮಾರು ನನ್ನ ಬಾಲ್ಯದಲ್ಲಿ ಅಂದರೆ 48-50 ವರ್ಷಗಳ ಹಿಂದೆ ನಾನು ಈ ಒಂದು ಜಾಗದಲ್ಲಿ ಎದ್ದು ಬಿದ್ದು ಆಟ ಆಡಿ, ಜಗಳ ಆಡಿ, ಮದುಮಕ್ಕಳ ಆಟ ಆಡಿ, ಹಾಗೆ ಕಪ್ಪೆ ಚಿಪ್ಪಲ್ಲಿ ಗೆರಟೆಯಲ್ಲಿ ಆಟ ಆಡಿದಂತಹ ಅಲ್ಲಿ ಮುಂದೆ ಕಾಣಿಸ್ತಾ ಇರುವಂತಹ ಹಲಸಿನ ಮರ ನನಗೆ ಫೇವರೇಟ್. ಬಹಳ ವರ್ಷಗಳಿಂದ ಹಲಸಿನ ಮರ ಹಾಗೆ ಉಳ್ಕೊಂಡಿದೆ ಫ್ರೆಂಡ್ಸ್. ಪ್ರೀತಿಯಿಂದ ನನ್ನ ಚಾನಲನ್ನು ನೋಡ್ತಾ ಇರುವಂತಹ ನೀವೆಲ್ಲರೂ ಕೂಡ ನಿಮ್ಮ ಬಾಲ್ಯದ ದಿನಗಳನ್ನು ನೀವು ನೆನಪು ಮಾಡ್ಕೋಬೇಕು ಅಂದರೆ ಆಗಾಗ ಎಲ್ಲಿ ಹೋಗಿರ್ತೀರಿ, ಈ ಥರ ವ್ಲಾಗ್ ಮಾಡೋದ್ರ ಮೂಲಕ ನೀವು ನೆನಪುಗಳನ್ನು ಕಟ್ಟಿಟ್ಕೋಬೋದು ಅಂತ ಹೇಳ್ತಾ, ಹಾಗೆ ನನ್ನ ಮಾವನ ಮನೆ ನಾನು ಚಿಕ್ಕವಳಿದ್ದಾಗ ಇದ್ದ ಮನೆ ಯಥಾಸ್ಥಿತಿಯಲ್ಲಿ ಇರೋದ್ರಿಂದ ಅದೇ ಮನೆಗೆ ಬಂದು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಂತಿರುವವರು ನಮ್ಮ ಮಾವನ ಸಣ್ಣ ಮಗ. ನಾವು ಅವರೆಲ್ಲ ಒಂದೇ ಪ್ರಾಯದವರು. ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ. 1ನೇ ತರಗತಿ 2ನೇ ತರಗತಿ ಓದ್ತಾ ಇರುವಾಗ ಎದ್ದು ಬಿದ್ದು ಆಟ ಆಡಿರ ಮನೆ. ಮತ್ತು ಅವರ ಮಾವನ ಮಗ ಕೂಡ ಇವತ್ತು ಅವ್ರ ಮನೆ ಮುಂದೆ ನಿಂತಿದ್ದಾರೆ. ಹಾಗೆ ಇಬ್ಬರು ದ್ವಾರಪಾಲಕರು, ಸಣ್ಣ ಕರಿಯ ಬಿಳಿ ಕರಿಯ ಇಬ್ಬರು ಮಲಗಿದ್ದಾರೆ. ಬನ್ನಿ, ಮೂಲ ಮನೆ ಅದೇ ನೆಲಗಟ್ಟಲ್ಲೇ ಇರೋದ್ರಿಂದ ನಾನು ತುಂಬ ವರ್ಷಗಳ ನಂತರ ನನ್ನ ಮಾವನ ಮನೆಗೆ ಬಂದಿರೋದ್ರಿಂದ ಈ ವ್ಲಾಗನ್ನು ಕಟ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನೀವು ಎಲ್ಲರಿಗೂ ಒಂದು ಬಾಲ್ಯ ಅನ್ನೋದು ಒಂದು ಇದ್ದೇ ಇರುತ್ತೆ. ಆ ಬಾಲ್ಯದ ನೆನಪುಗಳನ್ನು ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತಂದರೆ ನೀವು ಹುಟ್ಟಿ ಬೆಳೆದ ಮನೆ, ಅಜ್ಜ ಅಜ್ಜಿ ಮನೆ, ಚಿಕ್ಕಪ್ಪ ತಾತ ಮಾವನ ಮನೆ, ಇವುಗಳನ್ನೆಲ್ಲ ನಾವು ಎಷ್ಟೇ ಜೀವನದಲ್ಲಿ ಅಧಿಕಾರ ಅಂತಸ್ತನ್ನು ಅನುಭವಿಸಿದ್ರೂ ಕೂಡ ಒಂದು ಬಾಲ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಲ್ವಾ. ಈಗ ಊರಿಗೆ ಅರಸಾದರೂ ತಾಯಿಗೆ ಮಗ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಅವಾಗೆಲ್ಲ ರಂಗೋಲಿ ಹಾಕಿ ಕೆಲವೊಂದು ಸಲ ಹೊಸ್ಲಿಗೆಲ್ಲ ನಮಸ್ಕಾರ ಮಾಡಿ ಒಳಗೆ ಹೋಗ್ತಿರ ಇದ್ದಂತಹ ನನ್ನ ಮಾವನ ಮನೆ ಹೊಸ್ಲು ಕೂಡ ಅದೇ ಇದೆ. ತುಂಬ ಸಂತೋಷನೂ ಆಗ್ತಾಯಿದೆ, ಒಂದು ಕಡೆ ಬೇಜಾರಾಗ್ತಾಯಿದೆ. ಏಕೆಂದರೆ ಈ ಮನೆಯ ಹಿರಿಯತ್ತೆ ಈಗ ಇಲ್ಲ. ಈ ಮನೆಯ ಒಡತಿ ತೀರ್ಕೊಂಡು ಕೆಲವೇ ವರ್ಷಗಳಾಗಿದ್ದಾವೆ. ಮಾವ ಇದ್ದಾರೆ. ಈ ಎಲ್ಲ ನೆನಪುಗಳು ಹೆಚ್ಚು ಕಡಿಮೆ ನಾನು ಹಿಂದೆ ಬರ್ತಾ ಇದ್ದಂತಹ ಮಾವನ ಮನೆಯ ರೀತಿಯಲ್ಲೇ ಇವೆಲ್ಲ ಪರಿಕರಗಳು ಅದೇ ಜಾಗದಲ್ಲಿ ಹಾಗೆ ಇದೆ. ಇದು ಬೆತ್ತದ ಪೆಟ್ಟಿಗೆ. ಇದು ಅಮೂಲ್ಯವಾದ ವಸ್ತುಗಳನ್ನು, ಹಣ, ಗೋಲ್ಡು ಮತ್ತು ಒಳ್ಳೆಯ ಬಟ್ಟೆಗಳನ್ನು ಆಗ ಇಡ್ತಾ ಇದ್ದಂತಹ ಪೆಟ್ಟಿಗೆ ಕೂಡ ಬೆತ್ತದ ಪೆಟ್ಟಿಗೆ ಹಾಗೇ ಇದೆ. ಇದು ಬಹಳ ಹಿಂದಿನ ಕಾಲದ ಒಂದು ಬೀರು ಕೂಡ ಇದೆ. ಬಹಳ ಹಿಂದಿನ ಮನೆಗಳಲ್ಲಿ ಮಾತ್ರ ನಾವು ಈ ರೀತಿ ಬೆತ್ತದ ಪೆಟ್ಟಿಗೆಯನ್ನು ನೋಡಲಿಕ್ಕೆ ಸಾಧ್ಯ. ಹಾಗೆ ಫ್ರೆಂಡ್ಸ್, ಇದನ್ನು ಮರುಗಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಬೇಗ ಹಾಕಿಟ್ಟಿದ್ದಾರೆ. ಯಾವಾಗ ಆ ಥರ ಬೀರು ಆ ಥರದ್ದೆಲ್ಲ ಇರಲಿಲ್ಲ. ಈ ಥರ ಮರುಗಿ ಅಂತ ಹೇಳ್ತಾರೆ. ಈ ಮರುಗಿನಲ್ಲೇ ಬೆಲೆ ಬಾಳುವ ವಸ್ತುಗಳನ್ನು, ಒಳ್ಳೆ ಸೀರೆ, ಬಟ್ಟೆ, ಬಂಗಾರ, ಹಣ ಏನಾದರೂ ಇದ್ದರೆ ಇದೇ ಮರುಗಿಯಲ್ಲೇ ಇಡ್ತಾ ಇದ್ದರು. ಆ ಮರುಗಿ ಕೂಡ ಯಥಾಸ್ಥಿತಿಯಲ್ಲಿ ಹಾಗೆಯೇ ಕಾಪಾಡ್ಕೊಂಡಿದ್ದಾರೆ. ಹಾಗೆ ಇತ್ತೀಚೆಗೆ ಗೌರಮ್ಮನ ಹಬ್ಬನೂ ಆಗಿರೋದ್ರಿಂದ ಗೌರಿ ಮಂಟಪ ಈಗ ಗಚ್ಚಗಂಡೆಕಾಯಿ, ಕಕ್ಕದಂಡೆಕಾಯಿ, ಕಂಗನಳ್ಳು, ಮಂಗನಳ್ಳು, ಬಾರ್ಲಕ್ಕಿ ಹೂವು ಅವೆಲ್ಲ ಕಡಿಮೆ ಆಗಿರೋದ್ರಿಂದ ಕಾಡಿನ ಹೂವು ಹಣ್ಣುಗಳಿಂದಲೇ ಅಲಂಕಾರ ಮಾಡಿ ಗೌರಿಯನ್ನು ತರುವಂತಹ ನಮ್ಮ ದೇವರ ಸಂಪ್ರದಾಯದಲ್ಲಿ ಆ ಕಾಡಿನ ಹೂವು ಹಣ್ಣುಗಳು ಕಡಿಮೆ ಆಗಿರೋದ್ರಿಂದ ಈ ರೀತಿ ಎಲ್ಲರ ಮನೇಲೂ ಮಂಟಪ ಮಾಡಿ ಆ ಮಂಟಪಕ್ಕೆ ಅಲಂಕಾರಿಕವಾಗಿ ಶೃಂಗಾರ ಮಾಡಿ ಗೌರಮ್ಮನನ್ನು ಕೂರಿಸ್ತಾರೆ. ಇತ್ತೀಚೆಗೆ ಗೌರಿ ಹಬ್ಬ ಆಗಿರೋದ್ರಿಂದ ಹಾಗೇ ಇದೆ ಫ್ರೆಂಡ್ಸ್. ಇದನ್ನು ಕೊಳಗ ಅಂತ ಹೇಳ್ತಾರೆ. ಭತ್ತ ಮತ್ತು ಅಕ್ಕಿಯನ್ನು ಅಳಿಲಿಕ್ಕೆ ಹಿಂದಿನ ಕಾಲದಲ್ಲಿ ಈ ರೀತಿ ನಾವು ಈಗ KG ಲೆಕ್ಕದಲ್ಲಿ ಸಣ್ಣ ಸಂಸಾರಗಳಲ್ಲಿ ತರ್ತೀವಿ ಅಕ್ಕಿಯನ್ನು ಅಂಗಡಿಯಿಂದ. ಆದರೆ ನೋಡಿ, ಕೊಳಗ ಅಂತ ಹೇಳ್ತಾರೆ. ಮರದಲ್ಲಿ ಮಾಡಿರುವಂತಹ ಈ ರೀತಿ ಕೊಳಗ ಅಂತ ಇತ್ತು. ಆ ಕೊಳಗ ಕೂಡ ಇದು ಮೂಲ ಮನೆ ಆಗಿರೋದ್ರಿಂದ ಆ ಭತ್ತ ಮತ್ತು ಅಕ್ಕಿಯನ್ನು ಅಳಿತಾ ಇರುವಂತಹ ಕೊಳಗ ಕೂಡ ಹಾಗೆಯೇ ಇದೆ. ಹಾಗೆ ಇದು ಸಣ್ಣ ಕೊಳಗ ಅಲ್ವಾ? ಹಾಂ, ಡಬ್ಬಿ ಕೊಳಗ ಇದು ಇತ್ತೀಚೆಗೆ ಬಂದಿರೋದು. ಇದು ನೋಡು ಮಗಳೇ, ಈಗಿನ ಜನ್ರೇಷನ್ನವರಿಗೆಲ್ಲ ಇದು ವಿಶೇಷ ಆಗಿರುತ್ತೆ. ಈ ಕೊಳಗ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಒಂದು 100 ವರ್ಷದ್ದು ಇರ್ಬೋದಲ್ಲ. ಇದು ಮರದಲ್ಲಿ ಮಾಡಿರುವಂಥ ಭತ್ತ ಅಳೆಯುವ ಕೊಳಗ. ಇದು ಒಂದು ಸುಮಾರು ಒಂದು 3 ಸೇರು ಹಿಡಿಬೋದಾ? 2.5 ಸೇರು ಹಿಡಿಯುವಂಥ ಕೊಳಗ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ, ಇದು ಸುಣ್ಣವನ್ನು ಇಡ್ತಾರೆ ಮತ್ತು ಬೂರೆ ಮಗೆ ಅಂತ ಹೇಳ್ತಾರೆ ಇದನ್ನು.
ಪ್ರತಿ ವರ್ಷ ದೀಪಾವಳಿಯಲ್ಲಿ ಹೊಸ ಒಂದು ಮಡಿಕೆ ತೊಗೊಂಬಂದು ಬೂರೆ ಮಗೆಯಲ್ಲಿ ನೀರು ತುಂಬೋದು ನಮ್ಮ ದೇವರ ಸಂಪ್ರದಾಯ. ಹಾಗೆ ಈಗಿನ ಜನ್ರೇಷನ್ನಿಗೆ ಗೊತ್ತಿರಲ್ಲ, ಇದು ಜಾಗಂಟೆ ಅಂತ. ದೇವರಿಗೆ ಪೂಜೆ ಮಾಡುವಾಗ ಜಾಗಂಟೆಯನ್ನು ಬಾರಿಸಿ ದೇವರನ್ನು ಪೂಜೆ ಮಾಡೋದು ಹಳ್ಳಿಯ ಕಡೆ ಒಂದು ವಾಡಿಕೆ. ದೇವಸ್ಥಾನಗಳಲ್ಲಿ ಮಾತ್ರ ಈ ಸಂಸ್ಕೃತಿ ಉಳ್ಕೊಂಡಿದೆ. ಹಾಗೆ ಜಾಗಂಟೆಗೆ ನಮ್ಮ ಮಾವನೇ ಬಹುಶಃ ಹೆಣೆದಿರಬಹುದು ಅಂದ್ಕೋತೀನಿ. ಒಂದು ಕೋಲಿದು, ಕೋಲಿಗೆ ಈ ರೀತಿ ದಾರದಲ್ಲಿ ಹೆಣೆದಿರುವಂತಹ ಜಾಗಂಟೆಯನ್ನು ಬಡಿಲಿಕ್ಕೆ ಹಿಡ್ಕೊಬಿಟ್ಟ. ಹಾಂ, ಓಕೆ. ನೋಡಿ, ಇದು ಎಲ್ಲ ದಾರ ಹಿಡ್ಕೋಬೇಕು, ಸೌಂಡ್ ಚೇಂಜ್ ಆಗುತ್ತೆ. ಜಾಗಂಟೆ ಇದು. ಹಾಂ, ಈ ರೀತಿ ಜಾಗಂಟೆ ಬಾರಿಸೋದಿದು. ದೇವಸ್ಥಾನಗಳಲ್ಲಿ ಮಾತ್ರ ಈ ರೀತಿ ಜಾಗಂಟೆ ಉಳ್ಕೊಂಡಿದೆ. ಬಟ್ ಇದು ಹಳೆ ಮನೆ ಇರೋದ್ರಿಂದ ಇದು ಇದೆ. ನಾವು ಚಿಕ್ಕವರಿದ್ದಾಗ ಹೆಚ್ಚು ಕಡಿಮೆ ಭಾಳ ಸಣ್ಣವರಿದ್ವಿ, ಆದರೆ ಅವಕಾಶ ಸಿಗ್ತಿರ್ಲಿಲ್ಲ ಅಷ್ಟೊಂದು. ಮೋಸ್ಟ್ಲಿ ಆವಾಗ ಇದ್ದಂತಹ ಹಳೆ ಅಕ್ಕಿ ಬೀಸುವ ಕಲ್ಲು ಅಂಥೇಳಿ ಅಂದ್ಕೋತೀನಿ. ಇದು ಅಕ್ಕಿ ಬೀಸೋ ಕಲ್ಲು ಕೂಡ ಉಳಿಸ್ಕೊಂಡಿದ್ದಾರೆ ಹಾಗೆಯೇ. ಹಾಗೆ ಬನ್ನಿ ಅಡುಗೆ ಮನೆ ಕಡೆ ಹೋಗೋಣ. ಆಗ ಇದ್ದಂತಹ ಅಡುಗೆ ಮನೆ ಈಗಲೂ ಕೂಡ ಹಾಗೆಯೇ ಇದೆ ಫ್ರೆಂಡ್ಸ್. ತುಂಬ ಇಲ್ಲೇ ನೋಡಿ, ಹಳ್ಳಿಯಲ್ಲಿ ಇದು ಅಕ್ಕಿ ರೊಟ್ಟಿ, ಪೇಟೆ ರೊಟ್ಟಿ ಅಲ್ಲ, ಉಡುಪಿ ರೊಟ್ಟಿನೂ ಅಲ್ಲ. ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಮಿಲ್ದು ಮಾಡುವಂತಹ ಒಂದು ರೊಟ್ಟಿಯನ್ನು ಉಳಿಸಿದ್ದಾರೆ ಇವತ್ತು. ಇದು ಬೆಸ್ಲು ಅಂತ ಕರೀತಾರೆ ಫ್ರೆಂಡ್ಸ್. ಇಲ್ಲಿ ತೆಂಗಿನಕಾಯಿ ಇತ್ಯಾದಿಗಳನ್ನೆಲ್ಲ, ಅಡಿಕೆಗಳು ಇವನ್ನೆಲ್ಲ ಒಣಸೋಕ್ಕೆ ಇದು ತೆಂಗಿನಕಾಯಿ ಬಿಸಿ ಬಿಸಿ ಆಗಿರೋಂಥ ಒಲೆ ಮೇಲ್ಗಡೆ ಇರೋಂತಹ ತೆಂಗಿನಕಾಯಿ ಮತ್ತು ಕೆಲವೊಂದು ವಸ್ತುಗಳು ಈ ರೀತಿ ನೋಡಿ, ಬೆಂಕಿ ಒಟ್ಟ ಹಾಳೆ ಇರ್ಬೋದು, ಒಲೆ ಇರೋದ್ರಿಂದ, ಸೌದೆ ಒಲೆ ಇರೋದ್ರಿಂದ ಈ ರೀತಿ ಹಾಳೆ, ಅಡಿಕೆ ಹಾಳೆ ಇವನ್ನೆಲ್ಲ ಈ ಬೆಸ್ಲಲ್ಲಿ ಇಟ್ಕೊಳ್ತಾರೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಅಡಿಕೆ ಸಿಪ್ಪೆ ಇವನ್ನೆಲ್ಲ ಬೆಸ್ಲು ಅಂತ. ಸಿಟಿಯಲ್ಲಿ ಇದು ಕಾಣ್ಬರೋದಿಲ್ಲ. ಹಾಗೆ ನೋಡಿ, ಇದು ಇದ್ಲು ಒಲೆ ಇದೆ. ಯಾವಾಗಲೂ ಸಾಮಾನ್ಯವಾಗಿ ಒಲೆ ಮೇಲೆ ಒಂದಿಷ್ಟು ನೀರಿಟ್ಟೇ ಇರ್ತಾರೆ. ಹಾಗೆ ನೋಡಿ, ಇದ್ಲು ಒಲೆಯಿಂದ ಬೂದಿಯನ್ನು ತೆಗಿತಾರೆ. ಈ ಬೂದಿಯನ್ನು ಸಂಗ್ರಹ ಮಾಡಿ ಗಿಡಗಳಿಗೆ ಹಾಕ್ತಾರೆ. ಅದು ಒಂದು ಮೆಡಿಷನ್ ಥರ, ಗೊಬ್ಬರದ ಥರ ಆಗುತ್ತೆ. ಮತ್ತು ಕ್ರಿಮಿಕೀಟಗಳು ಏನಾದ್ರು ಗಿಡಗಳಿಗೆ ಬಂದರೆ ಈ ಬೂದಿ ಹಾಕೋದ್ರಿಂದ ಹೊರಟೋಗುತ್ತೆ. ಉಳಿದ ಹಾಗೆ ಇವೆಲ್ಲ ಸಿಬ್ಲಗಳು ಅಂತ ಹೇಳ್ತಾರೆ. ಈ ಸಿಬ್ಲದಲ್ಲೂ ಕೂಡ ಕೆಲವೊಂದು ತೆಂಗಿನಕಾಯಿಗಳು ಇತ್ಯಾದಿಗಳನ್ನೆಲ್ಲ ಒಣಸ್ಲಿಕ್ಕೆ ಈ ಸಿಬ್ಲಗಳನ್ನು ಬಳಸ್ತಾರೆ. ಹಾಗೆ ನೋಡಿ, ಹಿಂದಿನ ಕಾಲದಲ್ಲಿ ಇದ್ದಂತಹ ಅದೇ ಕಪಾಟು, ಗೂಡು ಅಂತಾರೆ, ಆ ಕಪಾಟು ಕೂಡ ಹಾಗೆ ಇದೆ. ಫ್ರೆಂಡ್ಸ್, ನಿಮಗೆ ಸಿಟಿ ಕಡೆಯವರಾದರೆ ನಿಮಗೆ ಇದು ಏನು ಅಂತ ಹೇಳಿ ಗೊತ್ತಾಗಲ್ಲ. ಆದರೆ ಹಳ್ಳಿಯಲ್ಲಿ ಇದ್ದವನಂತರೂ ಈ ವಿಡಿಯೋ ನೋಡ್ತೀರಾ, ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಾಗುತ್ತೆ. ಇದು ರೊಟ್ಟಿ ಮರ್ಗಿ ಅಂತ. ಪ್ರತಿಯೊಂದು ಹಳ್ಳಿ ಮನೆಯೇ ಇರುವಂತಹ ವಸ್ತು ಇದು ರೊಟ್ಟಿ ಮರ್ಗಿ. ಈ ರೊಟ್ಟಿ ಮರ್ಗಿಯಲ್ಲೇ ಹಿಟ್ಟನ್ನು ಮೆಲಿದ್ಬಿಟ್ಟು ಅಕ್ಕಿ ರೊಟ್ಟಿಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಉಂಡೆ ಕಡುಬು ಮತ್ತು ಅಕ್ಕಿ ರೊಟ್ಟಿ ಬೆಳಗಿನ ಉಪಹಾರ ಆಗಿರುತ್ತೆ. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋ ಅಂಥ ಮರ್ಗಿ ಇದು. ಮರದ ದೊಡ್ಡ ಹಲಗೆಯಲ್ಲಿ ಮಾಡುವಂತಹ ಮರ್ಗಿ. ಹಾಗೆ ಮಣೆಗಳು ನೋಡ್ಬೋದು. ನಾವು ಕೈ ಕಾಲು ಜಾಯಿಂಟ್ ಪೇಯ್ನು ಅಂತ ಹೇಳ್ತೀವಿ, ಆದರೆ ಈ ಥರ ಮಣೆಗಳು ಹಳ್ಳಿಯಲ್ಲಿ ಮಾತ್ರ ಕಂಡು ಬರ್ತವೆ. ಎಷ್ಟು ಒಂದು 100 ವರ್ಷದ ಮಣೆ ಇರ್ಬೋದು ಇವೆಲ್ಲ. ಇದ್ರ ಮೇಲೆ ಕೂತು ಎಷ್ಟೇ ವಯಸ್ಸಾದರೂ ಕೂಡ ಮಣೆ ಮೇಲೆ ಕೂತು ಕೆಳಗೆ ಊಟ ಮಾಡುವಂಥ ಸಂಸ್ಕೃತಿ ಹಳ್ಳಿಯಲ್ಲಿ ಮಾತ್ರ ನಾವು ನೋಡಬಹುದು. ಸಿಟಿಯಲ್ಲೂ ಇರಬಹುದು ಕೆಳಗೆ ಕೂರೋರು, ಆದರೆ ಸಂಖ್ಯೆಯಲ್ಲಿ ಕಡಿಮೆ ಇರ್ತಾರೆ. ಫ್ರೆಂಡ್ಸ್, ನನಗೆ ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ಅಂದ್ಕೋಬೋದು ಏನೋ ದೊಡ್ಡ ಬಿಲ್ಡಿಂಗ್ ಮಾಡ್ಬೋದಿತ್ತು, ಏನೋ ಸಣ್ಣದೊಂದು ತೆಗಿತಾ ಇದ್ದಾರೆ, ಇದೇನು ಹಳ್ಳಿ ಮನೆ ಈ ಥರ ಅಂತ. ಆದರೆ ಹಳ್ಳಿಯಲ್ಲಿರುವಂಥ ನ್ಯಾಚುರಲ್ ಬದುಕಿದೆಯಲ್ಲ, ಪೇಟೆಯಲ್ಲಿ ಸಿಗೋದಿಲ್ಲ. ಈಗ ನಾವೆಲ್ಲ ಕೆಲಸ ಮಾಡಿಕೊಂಡು ಎವ್ರಿ ಟೈಮ್ ನಾವು ಬ್ಯುಸಿ ಆಗಿರ್ತೀವಿ. ಮಿಕ್ಸಿ ಮತ್ತು ಗ್ರೈಂಡರ್ ಕಾಲದಲ್ಲಿ ಆರೋಗ್ಯಕರವಾದ ಆಹಾರವನ್ನು ತಯಾರಿಸ್ತಾ ಇದ್ದಂತಹ ರುಬ್ಬುವ ಕಲ್ಲು ಮಾವನ ಮನೆಯಲ್ಲಿ ಇದೆ. ಈ ರುಬ್ಬುವ ಕಲ್ಲಲ್ಲಿ ಅತ್ಯಂತ ರುಚಿಕರವಾದ ಅಡುಗೆ ಕೂಡ ಮಾಡಲಿಕ್ಕೆ ಸಹಾಯ ಮಾಡುವಂಥ ರುಬ್ಬುವ ಕಲ್ಲು. ಎಷ್ಟೇ ಮಿಕ್ಸಿ ಗ್ರೈಂಡರಲ್ಲಿ ಮಾಡಿದ್ರೂ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ರುಬ್ಬುವ ಕಲ್ಲನ್ನು ಇಟ್ಕೊಂಡಿದ್ದಾರೆ, ಬಳಸ್ತಾ ಇದ್ದಾರೆ ಅನ್ನೋದೊಂದು ಬಹಳ ಖುಷಿಯ ಸಂಗತಿ. ಇದೆಲ್ಲ ಮಾವನ ಮನೆಯನ ಜನತೆ ನಾವೆಲ್ಲ ಓಡಾಡಿದ್ವಲ್ಲ, ಅದೇ ರೀತಿ ಮೂಲ ರೂಪದಲ್ಲೇ ಇದೆ. ಕಾರಣಾಂತರದಿಂದ ಅವರು ಬೇರೆ ಮನೆಯನ್ನು ಕಟ್ಟದೇ ಇರೋದ್ರಿಂದ ಇದನ್ನು ನನಗೆ ನೋಡೋಕ್ಕೊಂದು ಅವಕಾಶ ಸಿಕ್ಕಿದೆ.
ಮಾವನ ಸೊಸೆ ಏಳಿಗೆ ಮಣೆಯನ್ನು ತೋರಿಸ್ತಾ ಇದ್ದಾರೆ. ಇದರಲ್ಲೇ ಕೂತು ತುರಿಯೋದು ಕೊಯ್ಯೋದು ಎರಡೂ ಇದೆಯಾ ಇದರಲ್ಲಿ? ಹಾಂ, ಈಳ್ಗೆ ಮನೆ ಇದು. ಜಾಸ್ತಿ ತರಕಾರಿ ಹಬ್ಬ ಹರಿದಿನಗಳಲ್ಲಿ ಜನ ಬರೋದ್ರಿಂದ ಇದರಲ್ಲೇ ಕೂತ್ಬಿಟ್ಟು ತುರಿಯೋದು ಕತ್ತಿ ಕೂಡ ಇದೆ. ಹಾಗೆ ಕಾಯಿ ತುರಿಯೋದಕ್ಕೂ ಇದನ್ನೇ ಬಳಸ್ತಾರೆ. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲನ್ನು ಪ್ರೀತಿಯಿಂದ ನೋಡಿ ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದೀರಿ. ಹಾಗೆ ಈ ನಿಮಗೆ ಚಾನಲಿನ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯಿಂದ ನನ್ನ ನೋಡಿ ಪ್ರೋತ್ಸಾಹಿಸ್ತಾ ಬಂದಿದ್ದೀರಿ. ಈ ಚಾನಲಿನ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನನಗೆ ಇಷ್ಟವಾದ ಚೊಂಬುಗಳು ಇದ್ದಾವೆ. ದೇವರ ಹಣತೆ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇದು ಧೂಪಾರತಿ ಅಂತ ಹೇಳಿ, ಅಂದರೆ ಧೂಪ ಅಂತ ಓ ಕಾಮನ್ ದೀಪದ. ಇದು ಅದು ಕಾಮನ್, ಇದು ಧೂಪಾರತಿ ಅಂತ ಹೇಳಿ ಧೂಪವನ್ನು ಇಲ್ಲಿ ಹಾಕ್ಬಿಟ್ಟು ದೇವರಿಗೆ ಆರತಿ ಮಾಡೋವಂಥದ್ದು. ಇದು ಬಹಳ ಕುಟುಂಬಗಳಲ್ಲಿ ಇಲ್ಲ, ಕಾಮನ್ ದೀಪ ಇಲ್ಲ. ಅಂಟಿಗೆ ಪಿಂಟಿಗೆ ಸುಮಾರು 100 ವರ್ಷ ಅಂತಿದ್ದಾರೆ, ಜಾಸ್ತಿನೇ ಆಗಿರ್ಬೋದು. ಹಬ್ಬ ಅಂದರೆ ಕಾಮನ ದೀಪ ಅಂತಾರೆ. ಕಾಮನ್ ದೀಪ ಅಂದರೆ ಅಂಟಿಗೆ ಪಿಂಟಿಗೆ ಅಂತ ಏನು ಆಧುನಿಕವಾಗಿ ಕರಿತೀವಲ್ಲ, ಅದು ನಮ್ಮ ಮಾವನ ಮನೆಯಲ್ಲಿ ಒಂದು ಸಂಪ್ರದಾಯ. ಈಗಲೂ ಕಾಮನ್ ದೀಪ ಮಾಡ್ತೀರಾ? ಎಷ್ಟು ದಿನ ಹಬ್ಬ ಆಡ್ತೀರಿ? ಹಬ್ಬ ಆಡಕ್ಕೆ ಹೋಗಲ್ಲ, ಮನೇಲಿ ಹಚ್ಚಿ ಇದು ಮಾಡ್ತೀವಿ. ಮನೇಲಿ ಹಚ್ಚುತ್ತೀರಾ? ಓಕೆ. ನಮ್ಮ ಮಾವನ ಮನೆಯಲ್ಲಿ ಇದು ಕಾಮನ್ ದೀಪ. ನಾನು ಹೇಳಿದ ಹಾಗೆ ಕಾಮನ್ ದೀಪ ಅಂತಾರೆ. ಅಂದ್ರೆ ಊರಿಲ್ಲ 15-20 ಜನ ಸೇರಿ ದೀಪಾವಳಿ ಹಬ್ಬದಲ್ಲಿ ಮನೆ ಮನೆಗೆ ಜ್ಯೋತಿಯನ್ನ ತಗೊಂಡೋಗಿ ಅಂಟಿಗೆ ಪಿಂಟಿಗೆ ಅಂತ ಈಗೇನು ಹೇಳ್ತೀವಲ್ಲ, ಆ ರೀತಿ ಅಂಟಿಗೆ ಪಿಂಟಿಗೆಯ ಹಬ್ಬ ಮಾಡುವಾಗ 15-20 ಜನ ಸೇರಿ ರಾತ್ರಿ ಇಡೀ ಹಬ್ಬ ಆಡಕ್ಕೆ ಮನೆ ಮನೆಗೆ ಹೋಗಿ ದೇವರಿಗೆ ಈ ಜ್ಯೋತಿಯನ್ನು ಅವ್ರ ಮನೆಯಲ್ಲಿ ತೋರಿಸಿ ಎದ್ದು ಹಾಡು ಹೇಳ್ಕೊಂತ ಹೋಗಿ ದಿಪ್ಪಡು ಹೋಳಿಗೆ, ಹಬ್ಬಕ್ಕೊಂದು ಹೋಳಿಗೆ, ಅಂಟಿಗೆ ಪಿಂಟಿಗೆ ಒಂದು 2 ಲೈನ್ ಹಾಡು ಹೇಳಿ ಇರಪ್ಪ. ಅಲ್ಲ, ನೆನ್ಪು ಮಾಡ್ಕೊಂಡು ಹೇಳಿ. ಬಂದೆ ಹಬ್ಬಾಡ ದೀಪಕ್ಕೆ ಮನೆ ಬಾಗಲಿಗಿಂದ ಈ ಮನೆ ಬಾಗಲ ಚಂದ, ಬಾಗಲಾಗೇನ ಬರದೈತಿ ಶಿವ ಬಾಗಲಾಗೇನ ಬರದೈತೆ ಎಂದೇಳಿ ಪಲ್ಲೋರೆ ನೀವು ತಿಳಿದೇಳಿ ಶಿವ. 2 ಲೈನ್ ಗೊತ್ತಿದೆ ನಿಮ್ಗೆ? ಹೇಳ್ತಿರ್ತಾರಲ್ಲ ಅಪ್ಪಾಜಿ. ಹೇಳಿ ಮುಂದುವರಿಸಿ. ಅಲ್ಲ, ನೀವು ಹೇಳ್ರಿ. ಇಲ್ಲ, ನಂಗೆ ಬರಲ್ಲ. ದೀಪ ನಡಿ ಮುಂದೆ ಅಂತ ಹೇಳಿ ಬಾಗ್ಲಿಗೆ ಅಷ್ಟೇ. ಈ ರೀತಿ ಒಂದ್ ಸ್ವಲ್ಪ ದಿಮಿಸಾಲೆ ಹಬ್ಬ ಅಥವಾ ಅಂಟಿಗೆ ಪಿಂಟಿಗೆ ಹಬ್ಬ ಕಾಮನ್ ದೀಪದ ಹಬ್ಬ ಅಂತಾರೆ. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಮಾತ್ರ ಈ ಕಾಮನ್ ದೀಪದ ಹಬ್ಬ ಮಾಡ್ತಾರೆ. ಅದು ನಮ್ಮ ಮಾವನ ಮನೇಲಿ ಇತ್ತು. ದಿಮಿಸಾಲೆ ಅಂತ ದಿಮಿಸಾಲೆ ಕಾಮನೂರಿಗೆ ದಿಮಿಸಾಲೆ ನಿರಣ್ಣ ಮನೆ ದೇವರಿಗೆ ದಿಮಿಸಾಲೆ ಅಂತ ಊರಿನ ದೇವರಿಗೆ ಎಲ್ಲ ದೇವರ ಹೆಸರು ಕರಿತೀವಿ. ಮಂಜುನಾಥ ಸ್ವಾಮಿ, ತಿರುಪತಿಗೆ ಎಲ್ಲ ಹೆಸರು ಕರೆದು ದೀಪ ಹಚ್ಚಿ ಒಳಗೆ ತಂದು ಪೂಜೆ ಮಾಡಿ ಹಣಕ ಮಾಡಿ. ಎಷ್ಟು ದಿನ ದಿಮಿಸಾಲೆ ಹಬ್ಬ ಮಾಡ್ತಾ ಇದ್ದೀವಿ? ಇಲ್ಲಿ ನಾವು ಹೊರಗಡೆ ಹೋಗಲ್ಲ, ಮನೆ ಇವಾಗಲ್ಲ, ಇವಾಗ ಜನಸಂಖ್ಯೆ ವಾರ 8-10 ದಿವಸ ಮಾಡ್ತೀವಿ, 15 ದಿವಸ ಮಾಡ್ತೀವಿ, 5 ದಿನ. ಅಂದ್ರೆ ಒಂದೊಂದು ಊರಿಗೆ ಒಂದೊಂದು ದಿನ ಹೋಗ್ತಾ ಇದ್ದೀವಿ. ಅವಾಗ ಒಟ್ಟು ಕುಟುಂಬದಲ್ಲಿ ಇದ್ದಾಗ ನಾವು ಸಾಯಂಕಾಲ ಶುರು ಮಾಡಿದಾಗ ಬೆಳತಂಕ ಬೇರೆ ಬೇರೆ ಮನೆಯಲ್ಲಿ ಜ್ಯೋತಿ ಕೊಟ್ಟು ಕೊಟ್ಟಿರೋ ಕಾಣಿಕೆ ಇರ್ಬೋದು, ಅದನ್ನೆಲ್ಲ ತಗೊಂಡ್ಬಂದು ಮತ್ತೆ ಹಬ್ಬ ಮಾಡ್ತಾ ಇದ್ದೀವಿ ದಿಮಿಸಾಲೆ. ಈ ರೀತಿ ಫ್ರೆಂಡ್ಸ್, ಊರಿನ ಒಂದು ಸೋಜಿಗ ಮತ್ತು ದಿಮಿಸಾಲೆ ಹಬ್ಬದ ಒಂದು ಹಣತೆ ಕೂಡ 100 ವರ್ಷದನ್ನ ನೋಡಿದ್ವಿ. ಇಷ್ಟು ವಿಷಯ ನನ್ನ ಮಾವನ ಮನೆ ಮತ್ತು ನನ್ನ ಬಾಲ್ಯವನ್ನ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇಲೆ ಅಟ್ಟ ಇದೆ. ಆ ಏಣಿ ಬೇರೆ ಮಾಡ್ಕೊಂಡಿದ್ದೀರಿ ನೀವೀಗ. ಹಾಗೆ ಇಲ್ಲಿ ನೋಡಿ, ಇದೇ ಏಣಿ ಅಂತೂ ಅಲ್ಲ, ಇದು ಬೇರೆ ಏಣಿ ಮಾಡ್ಕೊಂಡಿದ್ದಾರೆ. ಮರದ ಏಣಿ ಇತ್ತು, ಹಲಗೆಯಿಂದ ಮಾಡಿದ್ದು. ನಾವೆಲ್ಲ ಆಟ ಆಡ್ತಿದ್ದ ನೆನಪು. ಈ ಏಣಿಯಲ್ಲಿ ಹತ್ತು ಹೋದ್ರೆ ನೋಡಿರ್ಬೋದು, ಇದು ಜಂತೆ ನೋಡಕ್ಕೆ ಈ ತರ ಇದ್ರು ಹಲಗೆ ಹಾಸಿರ್ತಾರೆ, ಗಟ್ಟಿ ಇರುತ್ತೆ ಈ ತರ ಅಟ್ಟಗಳು. ಈ ಅಟ್ಟದಲ್ಲಿ ಹೆಚ್ಚು ಕಡಿಮೆ ಬಹಳ ಹಳೆ ಹಲಗೆಗಳೇ ಅಲ್ವಾ? ಆಗಿನ ಹಲಗೆಗಳು ಅದೇ ರೀತಿ ಇದೆ. ಒಂಥರ ಕತ್ತಲು ಕೋಣೆಯಲ್ಲಿ ಅಡಗಾಟ ಅಂತ ಏನ್ ಹೇಳ್ತೀವಲ್ಲ, ಅದನ್ನೆಲ್ಲ ಆಡ್ತಾ ಇದ್ವಿ. ಬಚ್ಚಿಗೆ ಕೊಡೋದು, ಹುಡ್ಕೋದು, ಈ ತರ ಎಲ್ಲ ಆಡ್ತಾ ಇದ್ವಿ. ನಿಜವಾಗ್ಲೂ ಒಂದು ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ಬೇಜಾರಾಗತ್ತೆ. ಈ ಮನೆಯ ಹಿರಿಯ ಸದಸ್ಯರು ಈಗಿಲ್ಲ ಆ ತರದ್ರಲ್ಲಿ. ಆದ್ರೆ ಈ ಹಳೆ ಮನೆ ಸುಮಾರು 100 ವರ್ಷದ ಹಿಂದಿನ ನನ್ನ ಮಾವನ ಮನೆ ಅದೇ ರೀತಿ ಇರೋದಂತೂ ನನಗಂತೂ ಖುಷಿಯಾಗಿದೆ. ಹಾಗಾಗಿ ಈ ವ್ಲಾಗಲ್ಲಿ ಕಟ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ. ನೀವು ನಿಮ್ಮ ಅಜ್ಜನ ಮನೆ, ಅಜ್ಜಿ ಮನೆ,
ಈ ರೀತಿ ನಿಮ್ಮ ಸಂಬಂಧಿಕರ ಮನೆಗೆ ಹೋದಾಗ ನೀವೆಲ್ಲರೂ ಬಾಲ್ಯವನ್ನು ಕಳೆದಿದ್ರೆ, ವಿಶೇಷವಾಗಿ ಅತಿಥಿಯಾಗಿ ಹೋದರೆ ಈ ರೀತಿ ವಿಡಿಯೋವನ್ನು ಮಾಡಿ ಸಾಕಷ್ಟು ಜನರಿಗೆ ಖುಷಿ ಆಗ್ಬೋದು ಇದರಿಂದ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಮಾಡಿರೋ ಉದ್ದೇಶ ಏನು ಅಂದರೆ, ನನ್ನ ಬಾಲ್ಯವನ್ನು ನಿಮಗೆ ಕಟ್ಕೊಡ್ಬೇಕು ಅನ್ನೋದೊಂದು, ನಿಮ್ಮ ಬಾಲ್ಯವನ್ನು ನೀವು ಮತ್ತೆ ಮೆಮೊರಿ ರೀಕಾಲ್ ಮಾಡ್ಕೋಬಹುದು ಅಂತ. ಫ್ರೆಂಡ್ಸ್, ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ನೀವು ಪ್ರೀತಿಯಿಂದ ನೋಡಿ ಪ್ರೋತ್ಸಾಹಿಸ್ತಾ ಬಂದಿದ್ದೀರಿ. ಹಾಗೆ ಈ ವಿಡಿಯೋವನ್ನು ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.